ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಹಿರಿಯರಿಗೆ ಮತ್ತು ಇಷ್ಟು ದಿನ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂತಟ್ಟಿ ನಮ್ಮ ಜೊತೆ ನಿಂತವರಿಗೆ ಆ್ಯಂಡ್ ಕನ್ನಡ ಜನತೆಗೆ, ಸಿನಿ ರಸಿಕರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಈ ಟ್ರೋಫಿ ನೋಡ್ತಾ ಇದ್ರೆ ಇದು ನನ್ನ ಮೊದಲನೇ 25 ದಿನ. ಇದು ಬಂದು ನನ್ನ ಕೈ ಸೇರೋದಕ್ಕೆ 10 ವರ್ಷಗಳಾಯಿತು. 2014ರಲ್ಲಿ ಶುರು ಮಾಡಿದಂಥ ಪಯಣ. ಇದನ್ನು ನೋಡ್ತಿದ್ರೆ ನನಗೊಂದು ಹಾಡು ನೆನಪಾಗುತ್ತೆ. ನನಗೆ ತುಂಬ ಇಷ್ಟವಾದ ಹಾಡು, ನನಗೆ ನಾನು ಹೇಳ್ಕೊತಾ ಇದ್ದಂಥ ಹಾಡು. ನೀ ಏನೇ ಮಾಡು ಹೆದರುವೇನೇನು, ಬಾಳುವೇನು ನೋಡು, ಬದುಕುವೇನು ನೋಡು ಅಂತ. ನನ್ನ ಇನಿಷಿಯಲ್ ಡೇಸಲ್ಲಿ ಈ ಹಾಡನ್ನ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಆ್ಯಂಡ್ ನನ್ನನ್ನು ನಾನು ಗಟ್ಟಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಈ ಸಿನಿಮಾದ ಜರ್ನಿ ಏನಿದೆ, 25 ದಿನ ಮೇಲೆ ಅದರ ಹಿಂದೆ 4 ವರ್ಷಗಳ ಜರ್ನಿ. ಈ 4 ವರ್ಷ ಸಾಕಷ್ಟು ಕಲ್ತಿದ್ದೀನಿ ನಾನು. ಆ್ಯಂಡ್ ಈ 4 ವರ್ಷದಲ್ಲಿ ಈ ಸಿನಿಮಾ ಮಾಡ್ತಾ 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 ಮಧ್ಯದಲ್ಲಿ ಹೋಗಿ ಬೇರೆ ಸಿನಿಮಾಗಳನ್ನ ಮಾಡಿದೆ, ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಬಂದೆ. ಈ ಸಿನಿಮಾ ಇಲ್ಲಿ ನಿಂತು ನೋಡ್ತಾ ಇತ್ತು. ಲಿಟ್ರಲಿ ನನ್ನ ಏಳಿಗೆಯನ್ನು ನೋಡಿದಂಥ ಸಿನಿಮಾ ಇದು, ನನ್ನ ಇಡೀ ಜರ್ನಿಯನ್ನು ನೋಡಿದಂಥ ಸಿನಿಮಾ ಇದು. ನಾನು ತುಂಬ ಎದೆಗೊತ್ಕೊಂಡು ಮಾಡಿದಂಥ ಸಿನಿಮಾ ಇದು. ಎಲ್ಲೇ ಹೋದರೂ ಹೇಳ್ತಾ ಇದ್ದೆ, KTM ಇದೆ, KTM ಬರುತ್ತೆ, KTM ಇದೆ, KTM ಬರುತ್ತೆ ಅಂತ. ಸೊ ಅದು ಈ ರೂಪದಲ್ಲಿ ಇವತ್ತು ನನ್ನ ಕೈ ಸೇರಿದೆ. ಅದಕ್ಕೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಈ 4 ವರ್ಷದ ಜರ್ನಿ ಬಹಳ ಕಲ್ತಿದ್ದೀನಿ ಇದರಲ್ಲಿ. ಆ್ಯಂಡ್ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ನೆನಪಿಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅಣ್ಣವರು ಅಭಿಮಾನಿಗಳೇ ದೇವರು ಅಂತ ತುಂಬ ಹಿಂದೆನೇ ಹೇಳಿದ್ದಾರೆ. ಅವ್ರು ಹೇಳ್ದಾಗ ನಾವೆಲ್ಲ ಸಣ್ಣ ಮಕ್ಕಳು, ನಮಗೆ ಗೊತ್ತಾಗಿರಲಿಲ್ಲ ಅದು. ನಾವು ದೊಡ್ಡವರಾದಾಗ ಹಿಂಗೆ ಅಣ್ಣವ್ರ ಅಭಿಮಾನಿಗಳು ಅಣ್ಣವ್ರಿಗೆ ಹೇಳಿದರು ಅಂತ ನಮಗೆ ಬುದ್ಧಿ ಬಂದಾಗ ಅದು ಗೊತ್ತಾದಾಗ, ವಾಹ್ ಎಂಥ ಮಾತು, ಅಭಿಮಾನಿಗಳು ದೇವರುಗಳು ವಾ ಅಂತ ನಾವು ಅವ್ರ ಸಿನಿಮಾ ನೋಡಿ ಹೋಗಿದ್ದಿದೆ. ಆದರೆ ಇವತ್ತು ಈ ವೇದಿಕೆ ಮೇಲೆ ನಿಂತು ಈ 25 ದಿನ ಹಿಡಿದಾಗ ಗೊತ್ತಾಗ್ತಾ ಇದೆ, ಅದರ ಶಬ್ದದ ಅರ್ಥ ಆಗ್ತಾ ಇದೆ ನಿಧಾನಕ್ಕೆ. ಅವತ್ತು ಬರೀ ಅದು ಮಾತಾಗಿತ್ತು, ಒಬ್ಬ ಪ್ರೇಕ್ಷಕನಾಗಿ ಅದನ್ನು ಕೇಳಿದ್ದೆ. ಇವತ್ತು ಒಬ್ಬ ಕಲಾವಿದನಾಗಿ ಆ ಮಾತಿನ ಪ್ರತಿಯೊಂದು ಶಬ್ದ ಅರ್ಥ ಆಗ್ತಾ ಇದೆ, ಅರ್ಥ ಆಗೋ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಯಾಕಂದರೆ ಈ ಹಾದಿ, ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ಸೇರಿ, ನಮ್ಮ ಮಗು ನಿಮ್ಮ ಕೈಗೆ ಸೇರಿ 25 ದಿನಗಳಾದರೂ ಈ 25 ದಿನ ಈ ಹಾದಿಯಲ್ಲಿ ಕಲ್ಲು ಮುಳ್ಳು ಪ್ಯಾಚ್ಗಳು ಏನೇ ಇದ್ದರೂ ಅದನ್ನೆಲ್ಲ ದಾಟಿ ಕೈ ಹಿಡಿದು ನಮ್ಮನ್ನು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಜನರಲಿ ಯಾರಾದರೂ ಏನಾದರೂ ವರ ಬೇಕು ಅಂದರೆ ನಾವು ದೇವರಲ್ಲಿ ಬಿಡ್ತೀವಿ. ಬಟ್ ನಾವು ಸಿನಿಮಾದವರು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ನಾವು ಬೇಡೋದು ಜನರನ್ನು. ಸೊ ಆ್ಯಂಡ್ ಆ ದೇವರು ವರ ಕೊಡ್ತಾರೆ, ಪ್ರಾಮಾಣಿಕತೆ ಇರಬೇಕು, ಶ್ರದ್ಧೆ ಇರಬೇಕು, ಆ ವರ ಇದೆ. ಸೊ ಅಂತ ನಾನು ನಂಬಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಈ ಸಿನಿಮಾ ಹಿಂದೆ ನಿಂತು ಇಷ್ಟೊಂದು ಪ್ರೋತ್ಸಾಹಿಸಿದ್ದಕ್ಕೆ. ಆ್ಯಂಡ್ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನನ್ನ ತಂಡವನ್ನು ನೆನಪಿಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ನಾನು ಯಾರ ಹೆಸರು ಬಿಡೋದಕ್ಕೆ ಇಷ್ಟ ಇಲ್ಲದೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ವಿತ್ ಪರ್ಮಿಷನ್ ಆ ಲಿಸ್ಟ್ನ ತೆಗೆದು ನಾನು ಮಾತಾಡಬೇಕು. ನಮ್ಮ ನಿರ್ಮಾಪಕರು ವಿನಯ್ ಸರ್ ಮತ್ತು ರಕ್ಷಯ್ ಅವರು ಇವತ್ತು ತುಂಬ ಹೇಳಿದ್ರು, ದೀಕ್ಷಿತ್ ಇಲ್ಲದೆ ಈ ಸಿನಿಮಾ 25 ದಿನ ಆಗ್ತಿರ್ಲಿಲ್ಲ. ದೀಕ್ಷಿತ್ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡ್ರು. ನಮ್ಮ ಗಣೇಶ್ ಸರ್ ಹೇಳಿದ್ರು ಒಂದು ದೊಡ್ಡ ರಾಕ್ ಥರ ನಿಂತರು ಅಂತ. ಈ ಸಿನಿಮಾ ಒಪ್ಕೊಂಡಿದ್ದು ನಾನು 2019ರಲ್ಲಿ. ನಾನು ಆಗ್ತಾನೆ ಸೀರಿಯಲ್ ಮುಗಿಸಿ ಬಂದಿದ್ದೆ, ನಾಗಿಣಿ ಮುಗಿಸಿ ಬಂದಿದ್ದೆ. ಆ ಸಂದರ್ಭದಲ್ಲಿ ನನಗೆ ಪ್ರಾಬಬ್ಲಿ ಒಂದು 24 ವರ್ಷ ಅನಿಸುತ್ತೆ. 24 ವರ್ಷದ ಹುಡುಗನ ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ, ದಿಯಾ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಆ ಸಂದರ್ಭದಲ್ಲಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿನ ನನ್ನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಂಬಿ ಮುಂದೆ ಬಂದರು. ಮೋಸ್ಟ್ಲಿ ನಾನು ನಿಂತಿದ್ದು ದೊಡ್ಡ ವಿಷಯ ಅಲ್ಲ, ಅವ್ರು ಅವತ್ತು ಆ ಯೋಚನೆ ಮಾಡಿದ್ದು ದೊಡ್ಡ ವಿಷಯ. ಸೊ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗುತ್ತೆ. ಈ ಪಾತ್ರವನ್ನು ನಿಭಾಯಿಸಬಲ್ಲ ಅಂತ ನಿರ್ದೇಶಕರು ನಂಬಿದ್ರು. ನಾವಿವತ್ತು ಏನೇ ಆದಮೇಲೆ ಚೆನ್ನಾಗಿ ಮಾಡ್ತಾನೆ, ಇವನ ಹತ್ರ ಈ ಥರ ಪಾತ್ರ ಮಾಡಿಸ್ಬೋದು, ಈ ಹುಡುಗ ಈ ಥರನೂ ಮಾಡ್ತಾನೆ, ಈ ಥರ ಮಾಡಿಸ್ಬೋದು ಅನ್ನೋದು ಬೇರೆ. ಈ ಹುಡುಗ ಆ ಒಂದು ಕೆಪಾಸಿಟಿ ಇದೆ, ಆ ವಿಷನ್ ಇದೆಯಲ್ಲ. ನಾನು ಯಾವಾಗಲೂ ಆ ಕ್ರೆಡಿಟ್ಸ್ನ 3 ಜನಕ್ಕೆ ಕೊಡ್ತೀನಿ. ನನ್ನ ಅಶೋಕ್ ಸರ್, ನಮ್ಮ ಅರುಣ್ ಸರ್ ಆ್ಯಂಡ್ ನನ್ನ ವಿನಯ್ ಸರ್. ದಸರಾ ಸಿನಿಮಾಗೆ ನನ್ನ ಕರ್ಕೊಂಡು ಹೋದವರು. ಇವರು 3 ಜನ ನಾನು ಕಲಾವಿದನಾಗಿ ಏನು ಮಾಡಬಲ್ಲೆ ಅಂತ ನಾನು ಮಾಡೋದಕ್ಕಿಂತ ಮುಂಚೆನೇ ಊಹಿಸಿದವರು.
ಸೊ ಅವ್ರು ಇಲ್ಲದೆ ಇದ್ದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. ಇಂಡಸ್ಟ್ರಿಗೆ ವಿಷನರೀಸ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಈ ಕ್ರೆಡಿಟ್ ಕೂಡ ಅವ್ರಿಗೆ ಹೋಗುತ್ತೆ, ನಮ್ಮ ನಿರ್ದೇಶಕರು ಅರುಣ್ ಸರ್ಗೆ ಹೋಗುತ್ತೆ. ಆ್ಯಂಡ್ ಸೆಟ್ಟಲ್ಲಿ ನಾವು ಏನಾಗುತ್ತೆ, ಹೊಸಬ್ರು ಸಿನಿಮಾ ಮಾಡುವಾಗ ತುಂಬ ನಾಜೂಕಾಗಿ, ತುಂಬ ಹಿಂದಿನ ಒಂದು ಇಷ್ಟು ಎಕ್ಸ್ಪೀರಿಯನ್ಸ್ಗಳಿರ್ತವೆ, ಅದನ್ನೆಲ್ಲ ಇಟ್ಕೊಂಡು ತುಂಬ ಎಲ್ಲವೂ ಸ್ಮೂತಾಗಿ ನಡೀತಾ ಇದೆಯಾ, ಅದ್ರ ಜೊತೆಗೆ ನಮ್ಮ ಬಜೆಟಲ್ಲೇ ಬರ್ತಾ ಇದೆಯಾ ಅಂತ ಎಲ್ಲವನ್ನೂ ನೋಡಿಕೊಂಡು, ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ನಮ್ಮ ಜೊತೆ ಇಷ್ಟು ವರ್ಷಗಳು ಜರ್ನಿ ಮಾಡಿದ್ವಿ ನಮ್ಮ ರಕ್ಷಯ್ ಸರ್ ಅವರು. ಸೊ ಅವರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚೇತನ್ ರಾವ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಒಂದು ಸಿನಿಮಾ ಅವ್ರು ಹೇಳಿದ್ರು, ಗಣೇಶ್ ಸರ್, ಆ್ಯಕ್ಟರ್ಸ್ ಟ್ರಾವೆಲ್ ಆಗ್ತಾ ಇರ್ತಾರೆ ಅಂತ. ಆ್ಯಕ್ಟರ್ಸ್ನಾರು ನಾನು ಪ್ರಮೋಷನ್ಸಲ್ಲಿ ನೋಡಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ಸ್ನ ಬಹಳ ಕಮ್ಮಿ ನಾನು ನೋಡಿರೋದು ಪ್ರಮೋಷನ್ಸ್ಗಳಲ್ಲಿ. ಸೊ ನಮ್ಮ ಹಿಂದೆನೇ ನಮ್ಮಷ್ಟೇ ಒಂದು ಪ್ರಾಣವನ್ನು ಇಟ್ಕೊಂಡು ಸಿನಿಮಾ ಹಿಂದೆ ಓಡಾಡಿದ್ದಾರೆ. ಥಿಯೇಟ್ರ್ ವಿಸಿಟ್ಸ್ಗಾಗಿರ್ಬೋದು, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಿವ್ಯೂ ಕೇಳೋದಕ್ಕೆ ಫೋನ್ ಹಿಡ್ಕೊಂಡು ನಿಂತ್ಕೋತಾರೆ ಹೊರಗಡೆ, ಅವ್ರ ವೈಫ್ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಎಲ್ಲ ತಂಡದಲ್ಲೂ ಆಗಲ್ಲ. ಇದು ಆ ಪ್ರೀತಿ ಮತ್ತು ವಿಶ್ವಾಸ ಇದ್ದರೆ ಮಾತ್ರ ಆಗೋದು. ಇಲ್ಲ ಅಂದರೆ ನನ್ನ ಕೆಲಸ ಏನು, ನಾನೇನು ಅಂತ ಅಷ್ಟೇ ಮಾತ್ರ ನೋಡ್ತೀವಿ. ಸೊ ಚೇತನ್ ಆ್ಯಂಡ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆಯೇ ಇಲ್ಲ. ನಿಮಗೆಲ್ಲ ಆಲ್ರೆಡಿ ಆ ರಿಸಲ್ಟ್ ತಲುಪಿದೆ. ಸೊ ಚೇತನ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಪ್ರಶಾಂತ್, ರಜತ್, ಸಂತು ಅವರು, ಆಮೇಲೆ ರಾಜೇಶ್, ಈಗ ಪರಮ್ ಆಗಿದ್ದಾರೆ, ನಾವು ರಾಜೇಶ್ ಅಂತ ಕರಿತಾ ಇದ್ವಿ. ಅಭಿನಂದನ್ ಸರ್, ನಮ್ಮ ಒಂದು ಬಿಗ್ ಸ್ಟ್ರೆಂತ್, ನಮ್ಮ ರೈಟರ್, ಹಾಡುಗಳನ್ನ ಬರೆದಿರೋದಾಗಿರ್ಬೋದು, ಸಂಭಾಷಣೆಗಳನ್ನ ಬರೆದಿರೋದಾಗಿರ್ಬೋದು. ಡೇ ಒನ್ನಿಂದ ಈ ಜರ್ನಿ ದೊಡ್ಡದಾಗ್ತಿದ್ದ ಹಾಗೆ ಜನಗಳು ಕಮ್ಮಿ ಆಗ್ತಾ ಇರ್ತಾರೆ, ಜನಗಳು ಉದುರೋಗ್ತಾ ಇರ್ತಾರೆ ಸಿನಿಮಾದಲ್ಲಿ. ಬಟ್ ಜರ್ನಿ ಉದ್ದಕ್ಕೂ ನಮ್ಮ ಜೊತೆಯಲ್ಲಿದ್ದವರು ಅಭಿನಂದನ್ ಸರ್ ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್ ಅಭಿನಂದನ್ ಸರ್. ಆ್ಯಂಡ್ ಕೃಷ್ಣ ಅವರು, ನಮ್ಮ ಎಡಿಟಿಂಗ್ ಪ್ರಮೋಷನ್ ಟೈಮಲ್ಲಿ ರಾತ್ರಿ 3 ಗಂಟೆಗೆ ಫೋನ್ ಮಾಡ್ತಾ ಇದ್ದೆ ಅವ್ರಿಗೆ, 4 ಗಂಟೆಗೆ ಫೋನ್ ಮಾಡ್ತಾ ಇದ್ದೆ. ನಾನು ಟೈಮೇ ಇರ್ತಿಲ್ಲ, ನಂಗೆ ಟೈಮ್ ಸೆನ್ಸೇ ಇಲ್ಲ ನನಗೆ ಫೋನ್ ಮಾಡೋಕ್ಕೆ. ಸೊ ಎಷ್ಟೊತ್ತಿಗೋ ಫೋನ್ ಮಾಡಿ ಎಬ್ಬಿಸ್ತಾ ಇದ್ದೆ ಎಲ್ಲರೂ. ಎಲ್ಲ ಟೈಮಲ್ಲೂ ನನಗೆ ಪ್ರತಿಕ್ರಿಯಿಸಿದವರು ಕೃಷ್ಣ ಅವರು. ಸೊ ಕೃಷ್ಣ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಮೇಕಪ್ ಮೆನ್ ನಿಹಾಲ್, ಅವರು ಅಷ್ಟೇ ಎಡಿಟಿಂಗ್ ಜೊತೆಗೂ ನಮ್ಗೆ ಹೆಲ್ಪ್ ಮಾಡ್ತಾ, ನನ್ನ ಜೊತೆ ಓಡಾಡ್ತಾ, ಎಲ್ಲರೂ ಎದೆಗೊತ್ಕೊಂಡು ಕೆಲಸ ಮಾಡಿದ್ದಾರೆ. ನಿಹಾಲ್ ಅವರೇ, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್, ಡೈರೆಕ್ಟರ್ ಅರುಣ್ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ದೀಕ್ಷಿತ್, ದ ಹೀರೋಯಿನ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ. ಮೊದಲನೇ ದಿನ ರಕ್ಷಯ್ ಮತ್ತು ವಿನಯ್ ಅವರು ಬಂದಾಗ ನಾನು ನೋಡಿದೆ, ಆಲ್ಮೋಸ್ಟ್ 13 ಮೂವೀಸ್ ಅವತ್ತು, 12-13 ಮೂವೀಸ್, 1-2 ಮೈನಸ್ ಆಯಿತು. ಸೊ ಇದು ಆ್ಯಕ್ಚುಲಿ ವಿಪರ್ಯಾಸ. ಆ್ಯಕ್ಚುಲಿ ಇಟ್ಸ್ ಬೀನ್ ಮೋರ್ ದೆನ್ 300 ಫಿಲಮ್ಸ್ ಇನ್ ಅ ಇಯರ್ ಇನ್ ಕನ್ನಡ. ಅದೇನು ಮಿಕ್ಸಪ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಿನ್ನೆ ಕೂಡ ಕೆಲವ್ರ ಹತ್ರ ಮಾತಾಡ್ತಾ ಇದ್ದೆ, ಅದು ಒಂದೊಂದು ಟೈಮ್ ಹೇಳಿದ್ರೆ ತಪ್ಪಾಗುತ್ತೆ. ಬಿಕಾಸ್ 300 ಮೂವೀಸ್ ನಮಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ಶುಡ್ ಬಿ ಲಿಮಿಟೆಡ್ ಗುಡ್ ಮೂವೀಸ್. ಮಿಕ್ಸಪ್ ಆಗಿಬಿಟ್ಟು 13 ಮೂವೀಸಲ್ಲಿ ಜನಗಳಿಗೂ ಕನ್ಫ್ಯೂಸ್ ಆಗಿಬಿಡ್ತಾರೆ ಇವು ಆ್ಯಕ್ಚುಲಿ. ಸೊ 13 ಮೂವೀಸ್ ಇಸ್ ನಾಟ್ ಎ ಮೂವೀಸ್ ಟು ಬಿ ಕಮಿಂಗ್ ಇನ್ ಥಿಯೇಟರ್ಸ್. ನಮಗೆ ಚಾಯ್ಸ್ ಕಮ್ಮಿ ಮಾಡ್ತಾರೆ, ಚಾಯ್ಸ್ ತುಂಬ ಜಾಸ್ತಿ ಮಾಡಿ ಚೂಸ್ ಮಾಡೋದು ಕಮ್ಮಿ ಆಗ್ತಿದೆ ಜನಗಳಿಗೆ. ಎಲ್ಲೋ ಒಂದು ಕಡೆ 13ನಲ್ಲಿ ಒಂದು ಗುಡ್ ಫಿಲಮ್ ಇರುತ್ತೆ ಅಥವಾ 2 ಒಳ್ಳೆ ಫಿಲಮ್ ಇರುತ್ತೆ. ಬಟ್ ಬೈ ಟ್ರೈಲರ್ ಆಗಿರ್ಬೋದು, ಯಾವುದೋ ಒಂದು ಮೋಡಿಯಿಂದ ಈ ಕಡೆ ಹೋಗಿ ಆ ಫಿಲಮ್ಸು ಚೆನ್ನಾಗಿಲ್ದಿರ, ಅಕಸ್ಮಾತ್ ಅವ್ರಿಗೆ ಇಷ್ಟ ಆಗ್ದಿರ, ಸೊ ಲೇಬಲ್ ಮಾಡಿಬಿಡ್ತಾರೆ ಎಲ್ಲ ಫಿಲಮ್ಸ್ನ. ಸೊ ಕನ್ನಡ ಮೂವೀಸು, ನನಗೆ ಮೊನ್ನೆ ನ್ಯಾಷನಲಿ ನಾನು ಯಾವುದೋ ಒಂದು OTT ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು, ಯು ಪೀಪಲ್ ವಾಚ್ 70% ನಾನ್ ಕನ್ನಡ ಮೂವೀಸ್ ಇನ್ ಕರ್ನಾಟಕ. ಸೊ ನಾನು ಯಾವ ಥರ ಬಿಸ್ನೆಸ್ ಮಾಡಬೇಕು ನಿಮ್ಮ ಜೊತೆನಲ್ಲಿ ಅಂತ. ಐ ಕಾಂಟ್ ಪ್ರೂವ್ ಬಿಕಾಸ್ ದೇ ಹ್ಯಾವ್ ಡೇಟಾ. ಅವ್ರ ಹತ್ರ ಡೇಟಾ ಇದೆ. ಆಮೇಲೆ ವೆರಿ ಕ್ಲಿಯರ್ಲಿ ದೇ ಟೆಲ್, ನನ್ನ ಹತ್ರ ಡೇಟಾ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ 100 ಜನದಲ್ಲಿ 70 ಜನ ಮನೆಯಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡು ನೋಡ್ತಿರೋದು ಕನ್ನಡ ಅಲ್ಲ, ಬೇರೆ ಫಿಲಮ್ಮು. ಸೊ ಹೌ ಡು ಐ ಬೈ ಔಟ್? ಇವತ್ತು OTT ಅವರು ಕನ್ನಡ ಫಿಲಮ್ನ ದುಡ್ಡು ಕೊಟ್ಟು ತಗೊಳ್ತಾ ಇಲ್ಲ. ಇದು ನಿಜ. ಇದು ಅಟ್ ದಿಸ್ ಮೂಮೆಂಟ್, ಇವತ್ತಿನ ದಿವಸಕ್ಕೆ ಈ ಥರ ಒಂದು ಸಿಚುವೇಶನ್ಸ್ನಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಇನ್ವೆಸ್ಟ್ ಮಾಡಿ ಒಂದು ಲಾರ್ಜ್ ಪ್ರಾಜೆಕ್ಟ್ ಮಾಡಿ ನಮ್ಮ ಹತ್ರ ಬಂದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೂ ಆನ್ಸರ್ ಮಾಡೋಕ್ಕೂ ಟೈಮ್ ತುಂಬ ಕಷ್ಟ ಆಗುತ್ತೆ. ಬಟ್
ಈ ಫಿಲಮ್ ಆ್ಯಕ್ಚುಲಿ ವಾಸ್ intense. Say, it's not a simple regular love story. It was a characterization, at least 3 to 4 shades alle bartare, total complete different getup. But especially Dikshit coming after some time, expectation bere ಜಾಸ್ತಿ ಇತ್ತು. So we had to take up some measures here. ಕುತ್ಕೊಂಡು ನಾವು ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.